ವೈದ್ಯನ ಫೋರ್ಜರಿ ಪುರಾಣ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಹೌದು, ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಯ ದುರಾಡಳಿತದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಬೇಲಿಯೇ ಎದ್ದು ಹೊಲ ಮೈದಂತೆ ಎಂಬಂತೆ ಆಡಳಿತ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನೋಡಬೇಕಾದ ಆಡಳಿತಾಧಿಕಾರಿಯೇ ತನ್ನ ಡಿ ದರ್ಜೆಯ ನೌಕರನಾದ ಗಣೇಶ್ ಎಂಬಾತನಿಂದ ಲಂಚಕ್ಕೆ ಬೇಡಿಕೆ ಇಟ್ಟ ವಿಡಿಯೋ ಲಭಿಸಿದೆ. ವಸೂಲಿ ವೈದ್ಯನ ಅಸಲಿ ಕಹಾನಿ ನಿಮ್ಮ ಸುಪ್ರೀಂ ಟಿವಿಯಲ್ಲಿ ಮಾತ್ರ. ಸರ್ಕಾರಿ ಕೆಲಸ ಬಿಟ್ಟು ಸ್ವಕಾರ್ಯಕ್ಕೆ ಮುಂದಾದ ಶಂಕರ್ ಗೌಡ ಹಿರೇಗೌಡರ್. ಈತನ ಲಂಚ ಬಕಾಧನದ ಸ್ವಕಾರ್ಯಕ್ಕೆ ಸುಸ್ತಾದ ಸವಣೂರು ಜನತೆ. ಹಣ ನೀಡದಿದ್ದರೆ ಈತ ರೋಗಿಗಳ ಕೈ ಸಹ ಮುಟ್ಟಲ್ಲ. ಈತನದ್ದೇ ಒಂದು ದರಗಳ ಪಟ್ಟಿ ಇದೆಯಂತೆ. ಒಂದೊಂದು ರೋಗಕ್ಕೂ ಒಂದೊಂದು ಅಮೌಂಟ್ ಕೊಡಬೇಕು. ಈ ಮಹಾನುಭಾವನ ಹೆರಿಗೆ ಕಥೆಯಂತೂ ಕೇಳೋದೇ ಬೇಡ ಬಿಡಿ. ಸಿಜರಿನ್ ಮಾಡಿಸಿದ್ರೆ 7 ರಿಂದ 10 ಸಾವಿರ ರೂಪಾಯಿ ಲಂಚ ಕೊಡಬೇಕಂತೆ. ಅಪೆಂಡಿಕ್ಸ್ ಮೂಲವ್ಯಾಧಿ ಹರಿಣಿ ಆಪರೇಷನ್ಗೆ 20 ರಿಂದ 25 ಸಾವಿರ. ಹೀಗೆ ಇತ್ಯಾದಿ ಯಾವುದೇ ಸರ್ಜರಿಗೂ ಸಹ ಮೊದಲು ಈತನ ಸ್ವಕಾರ್ಯ ಆಗಬೇಕು. ನೋಡೋಕೆ ಅಮಾಯಕನಂತೆ ಕಂಡರೂ ಸಹ ಈತನ ಲಂಚ ಬಕಾಧನದ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಹೀಗೆಲ್ಲ ಈತನು ಲಂಚಕ್ಕೆ ಬೇಡಿಕೆ ಇಡುತ್ತಾ ಇದ್ದಾನೆ ಅಂತ ಈತನ ಹಗಲು ದರೋಡೆಗೆ ಮಿತಿನೇ ಇಲ್ವಾ? ಈ ಡಾಕ್ಟರ್ ಅಪ್ಪನ ಕಥೆ ಇಷ್ಟೇ ಅಲ್ಲ ಕಣ್ರಿ. ಈತನ ಕೆಲಸ ಈತನ ಇಷ್ಟ ಬಂದ ಹಾಗೆ ಆಗಿದೆ. ಸರಿಯಾದ ಟೈಮಿಂಗ್ ಇಲ್ಲ. ಯಾವಾಗಾದ್ರೂ ಬರ್ತಾನೆ, ಯಾವಾಗಾದ್ರೂ ಹೋಗ್ತಾನೆ. ಈತನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಈತನ ವಿರುದ್ಧ ಸಾಕಷ್ಟು ಬಾರಿ ಆರೋಪಗಳು ಕೇಳಿ ಬಂದಿದ್ದರೂ ಸಹ ಕ್ಯಾರಿ ಎನ್ನದ ಬೋಫನ ಹಿಂದಿರುವ ಕಾಣದ ಕೈಗಳಾದರೂ ಯಾರದು? ಈತ ಅಡ್ಡದಾರಿಯಲ್ಲಿ ಗಳಿಸಿದ ಹಣವಾದರೂ ಎಷ್ಟು? ಶಿವ ಶಿವ. ಈತನ ಕರ್ಮಕಾಂಡ ಒಂದ ಎರಡ. ಈತ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿದ್ದಾದ್ರೂ ಹೀಗೆ. ಈತನ ಆದಾಯ ಎಷ್ಟು? ಇದರ ಕುರಿತು ಆ ದೇವರೇ ಬಲ್ಲ. ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮ ವೈದ್ಯರ ಅಸಲಿಯತ್ತು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇದರ ಕುರಿತು ಏನ್ ಹೇಳ್ತೀರಾ ಎಂಬುದನ್ನ ಕಾದು ನೋಡಬೇಕಿದೆ. ಈ ಹಿಂದೆ ಮಾನ್ಯ ಶಾಸಕರಾದ ಪಠಾಣವರು ಸಹ ಇಡೀ ಆಸ್ಪತ್ರೆಗೆ ತೆರಳಿ ಈತನ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ಗುಡುಗಿದ್ದರು. ಆದರೆ ಇಲ್ಲಿಯವರೆಗೂ ಆತನ ಲಂಚಗುಳಿತನಕ್ಕೆ ಪಾರವೇ ಇಲ್ಲದಂತಾಗಿದೆ. क्या हुआ भाई? शुद्ध कर अमाउंट शुद्ध करा वो कहते बोला सर मगर क्या मन को क्या बोले नहीं कम करो सर. कितना है? सर कड़े अभी एक क्या भी नहीं होता लीवर सारा ये पेशेंट आराम है तो बस
समजावून नाही मी हात फळे भराल तिथला गा पैसे देता सांगणे म्हणून का राहणी लिया तुम्ही पैसे लिया दू नको काय शिवा पूजा तो नहीं करना कर रहा है शिवा पूजा तो ये नहीं करना कर रहा है मोबाइल रख भेजना ಇನ್ನಾದರೂ ಮಾನ್ಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳು ಈತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಇದ್ದದ್ದು ಇದ್ದ ಹಂಗೆ ನಿಮ್ಮ ಮುಂದೆ.